ಅವರಿಬ್ರು ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿದ್ದ ಜೋಡಿ. ಮನೆಯವರನ್ನ ಲೆಕ್ಕಿಸದೆ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಒಂದಷ್ಟು ದಿನ ಅನ್ಯೋನ್ಯವಾಗಿಯೇ ಇದ್ರು. ಆದ್ರೆ ಈ ನಡುವೆ ಸಣ್ಣ ಮನಸ್ತಾಪ ಗಂಡ ಹೆಂಡತಿ ನಡುವೆ ತಲೆದೂರಿತ್ತು. ಪತ್ನಿಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಮಗು ನೋಡಿಕೊಳ್ಳೋ ವಿಷಯಕ್ಕೆ ಗಲಾಟೆ, ಗಂಡ ಹೆಂಡತಿ ನಡುವೆ ಜಗಳ, ಪತ್ನಿ ಕೊಲೆ. ಈ ಫೋಟೋದಲ್ಲಿರೋ ದಂಪತಿ ಹೆಸರು ಲೋಕೇಶ್ ಕುಮಾರ್, ನಮಿತಾ. ರಾಜಸ್ಥಾನ ಮೂಲದ ಲೋಕೇಶ್ ಕುಮಾರ್ ಕಬ್ಬನ್ಪೇಟೆಯಲ್ಲಿ ಫೋಟೋಶಾಪ್ ನಡೆಸುತ್ತಿದ್ದ. 5 ವರ್ಷದ ಹಿಂದೆ ಉತ್ತರ ಪ್ರದೇಶದ ಮೂಲದ ನಮಿತಾಳನ್ನ ಮ್ಯಾಟ್ರಿಮೋನಿ ಮೂಲಕ ಪರಿಚಯ ಮಾಡಿಕೊಂಡು ಪ್ರೀತಿಸತೊಡಗಿದ್ದ. ನಂತರ ಮನೆಯವರ ವಿರೋಧದ ನಡುವೆ ಮದುವೆ ಆಗಿದ್ರು. 3 ವರ್ಷದ ಮುದ್ದಾದ ಹೆಣ್ಣು ಮಗು ಇದ್ದು ಬಸವೇಶ್ವರ ನಗರದ ಶಿವನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ರು. ಇತ್ತೀಚೆಗೆ ನಮಿತಾ ತಾಯಿಗೆ ಕರೆ ಮಾಡಿದಾಗ ಪತಿ ಬಗ್ಗೆ ಮಾತಾಡ್ತಿದ್ಲಂತೆ. ಇದರಿಂದ ಬೇಸರಗೊಂಡ ಲೋಕೇಶ್ ಕುಮಾರ್ ಪತ್ನಿ ಜೊತೆ ಜಗಳ ಮಾಡುತ್ತಿದ್ದಂತೆ. ಮಗುವನ್ನ ತವರು ಮನೆಗೆ ಕಳಿಸುವ ವಿಚಾರಕ್ಕೆ ಮನಸ್ತಾಪ ಉಂಟಾಗಿತ್ತು. ಏಪ್ರಿಲ್ 24ರಂದು ಜಗಳ ತಾರಕಕ್ಕೇರಿ ಪತ್ನಿಯ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಕೊಲೆಗೈದಿದ್ದಾನೆ. ಇಬ್ಬರು ಕೂಡ ಬಸವೇಶ್ವರನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಿರ್ತಾರೆ. ಪದೇ ಪದೇ ಜಗಳ ಆಡ್ಕೊಳ್ತಾ ಇರ್ತಾರೆ. ಮತ್ತು ಕಳೆದ ಒಂದು 15 ದಿವಸದಿಂದ ಕೂಡ ದಿನ ಜಗಳ ಆಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಆ ಒಂದು ಸಿಟ್ಟಲ್ಲಿ ಆತ ಆಕೆಗೆ ಹೊಡೆದು ಮತ್ತು ಆಕೆಯನ್ನು ನೆಲದ ಮೇಲೆ ಬೀಳಿಸಿ ಆಕೆಯ ಕತ್ತನ್ನು ಹಿಸುಕಿ ಸಾಯಿಸಿರೋದ್ರ ಬಗ್ಗೆ ನಮಗೆ ತಿಳಿದು ಬರ್ತದೆ. ಈ ವಿಚಾರವಾಗಿ ನಾವು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಆತನನ್ನು ಅರೆಸ್ಟ್ ಮಾಡಿದ್ದೀವಿ. ಈಗ ವರದಕ್ಷಿಣೆ ಕಿರುಕುಳ ಹಾಗೂ ಕೊಲೆ ಆರೋಪದಡಿ ಕೇಸ್ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಲೋಕೇಶ್ ಹಾಗೂ ನಮಿತಾ ಜಗಳದಲ್ಲಿ ಪುಟ್ಟ ಮಗು ತಂದೆ ತಾಯಿಯ ಮಮತೆ ವಾತ್ಸಲ್ಯ ಕಳೆದುಕೊಂಡಿದ್ದು ದುರ್ದೈವವೇ ಸರಿ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ನೀಡಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಇನ್ಮುಂದೆ ಯಾವುದೇ ವಿಷಯದಲ್ಲಿ ಪಾಸ್ ಆಗಲು 35 ಅಂಕ ಬೇಕಾಗಿಲ್ಲ. 33 ಅಂಕ ಪಡೆದ್ರೆ ಸಾಕು ಪಾಸ್ ಆಗಬಹುದು. ಯಾಕೆ ಈ ನಿರ್ಧಾರ? ಇದು ಯಾವ ತರಗತಿಗೆ ಅನ್ವಯ? ಈ ಕುರಿತು ರಿಪೋರ್ಟ್ ಇಲ್ಲಿದೆ. ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಇನ್ಮುಂದೆ ಪಾಸಿಂಗ್ ಮಾರ್ಕ್ಸ್ 35 ಅಲ್ಲ 33. ಎಸ್, ಇನ್ಮುಂದೆ ಪಾಸಿಂಗ್ ಮಾರ್ಕ್ಸ್ 35 ಅಲ್ಲ, ಬದಲಾಗಿ 33ಕ್ಕೆ ಇಳಿಕೆ ಮಾಡಲು ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಳ್ತಿದೆ. ಮುಂದಿನ ವರ್ಷದಿಂದಲೇ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪಾಸಿಂಗ್ ಮಾರ್ಕ್ಸ್ 33ಕ್ಕೆ ಇಳಿಸಲು ಶಿಕ್ಷಣ ಇಲಾಖೆ ಚಿಂತನೆ ನಡೆಸುತ್ತಿದೆ. ಈ ಬಗ್ಗೆ ಈಗಾಗಲೇ ಶಿಕ್ಷಣ ತಜ್ಞರಿಂದ ವರದಿಯನ್ನ ತರಿಸಿಕೊಂಡಿದೆ. ಇದರಲ್ಲಿ ಇತರೆ ರಾಜ್ಯಗಳು, ಕೇಂದ್ರ ಪಠ್ಯಕ್ರಮದ ರೀತಿ ಒಂದೇ ರೀತಿ ಕನಿಷ್ಠ ತೇರ್ಗಡೆ ಅಂಕವನ್ನ ಪರಿಗಣಿಸಲು ನಿರ್ಧರಿಸಲಾಗಿದೆ. ಬೇರೆ ರಾಜ್ಯಗಳಲ್ಲಿ ಕಡಿಮೆ ಉತ್ತೀರ್ಣ ಅಂಕ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಿದ್ದು ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ. ಉತ್ತೀರ್ಣ ಅಂಕ ಜಾಸ್ತಿ ಇರೋದ್ರಿಂದ